ಮೊದಲ ಜಾಗತಿಕ ಯುದ್ಧ ಮುಗಿಯುತ್ತಿದ್ದಂತೆ ಪ್ರಪಂಚ ಮತ್ತೊಂದು ಮಹಾಯುದ್ಧವನ್ನು ಕಂಡಿದ್ದು ನಾಗರಿಕ ಜಗತ್ತಿನ ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ. ಮೊದಲ ಜಾಗತಿಕ ಯುದ್ಧ ಮುಗಿದ ಕೇವಲ 2 ದಶಕಗಳಲ್ಲಿ ದ್ವಿತೀಯ ಮಹಾಯುದ್ಧ ಆರಂಭವಾಯಿತು. ಇದು ಮಾನವ ಕುಲಕ್ಕೆ ಅತ್ಯಂತ ವಿನಾಶಕಾರಿ ಪರಿಣಾಮವನ್ನು ಉಂಟುಮಾಡಿತು. ಮೊದಲ ಮಹಾಯುದ್ಧದ ಶಾಂತಿ ಒಪ್ಪಂದಗಳ ತೊಡಕುಗಳೇ ಎರಡನೇ ಮಹಾಯುದ್ಧದ ವಿಷಬೀಜವನ್ನು ಬಿತ್ತಿದ್ದವು. ವೀಕ್ಷಕರೇ, ಇದು ಜರ್ಮನಿಯ ಹಿಟ್ಲರ್, ಇಟಲಿಯ ಮುಸೋಲಿನಿ ಮತ್ತು ಜಪಾನಿನ ಟೋಜೋರಂತಹ ನಿರಂಕುಶ ಸಾಮ್ರಾಟರ ಆಕ್ರಮಣಕಾರಿ ನೀತಿಯಿಂದ ಒದಗಿ ಬಂದ ಮಹಾಯುದ್ಧವಾಗಿತ್ತು. ಇದು ಶಕ್ತಿಯುತ ಅಣುಬಾಂಬುಗಳ ಪ್ರಯೋಗದೊಂದಿಗೆ ಮುಕ್ತಾಯಗೊಂಡಿತು. ಈ ಯುದ್ಧವು ಸ್ನೇಹಯುತ ಸಹಬಾಳ್ವೆಯ ಮಹತ್ವವನ್ನು ಪ್ರಪಂಚಕ್ಕೆ ಮೂಡಿಸಿತು. ಅಂದಹಾಗೆ ಎರಡನೆಯ ಜಾಗತಿಕ ಯುದ್ಧಕ್ಕೆ ಕಾರಣಗಳನ್ನು ನೋಡುತ್ತಾ ಹೋದರೆ ಪ್ರಥಮವಾಗಿ ನಮಗೆ ಗೋಚರಿಸುವುದು ವರ್ಸೈಲ್ಸ್ ಒಪ್ಪಂದದ ದೋಷಗಳು. ಹೌದು ವೀಕ್ಷಕರೇ, 1919ರ ವರ್ಸೈಲ್ಸ್ ಒಪ್ಪಂದದ ದೋಷಗಳು ಎರಡನೆಯ ಜಾಗತಿಕ ಯುದ್ಧಕ್ಕೆ ವಿಷ ಬೀಜವನ್ನು ಬಿತ್ತಿದ್ದವು. ಈ ಒಪ್ಪಂದವು ಅನ್ಯಾಯವೂ ಅಮಾನವೀಯವೂ ಮತ್ತು ಅಸ್ವಾಭಾವಿಕವೂ ಆಗಿದ್ದು ಜರ್ಮನ್ನರಲ್ಲಿ ಸೇಡಿನ ಭಾವನೆಯನ್ನು ಸೃಷ್ಟಿಸಿತು. ಮೊದಲನೆಯ ಮಹಾಯುದ್ಧವು ಜರ್ಮನ್ನರ ಆತ್ಮಗೌರವ ಮತ್ತು ಪ್ರತಿಷ್ಠೆಗಳನ್ನು ಹಾಳು ಮಾಡಿತು. ಮೊದಲ ಮಹಾಯುದ್ಧದ ಎಲ್ಲ ಅನಿಷ್ಟಕ್ಕೂ ಜರ್ಮನಿಯೇ ಕಾರಣವೆಂದು ಸಾರಿದ ಮಿತ್ರ ರಾಷ್ಟ್ರಗಳು ಜರ್ಮನಿಯ ಮೇಲೆ ಅಪಾರವಾದ ಯುದ್ಧ ನಷ್ಟವನ್ನು ಹೊರಿಸಿದವು ಹಾಗೂ ಜರ್ಮನಿಯ ಎಲ್ಲ ವಸಾಹತುಗಳನ್ನು ಕಿತ್ತುಕೊಂಡವು. ಸಾಲದೆಂಬಂತೆ ಸೈನಿಕವಾಗಿ ಜರ್ಮನಿಯನ್ನು ನಿಶಸ್ತ್ರೀಕರಣಕ್ಕೆ ಒಳಪಡಿಸಿ ಅದರ ಮೇಲೆ ಸಾಕಷ್ಟು ಸೇಡು ತೀರಿಸಿಕೊಂಡವು ಮಿತ್ರ ರಾಷ್ಟ್ರಗಳು. ಇದು ಮೊದಲನೆಯ ಜಾಗತಿಕ ಯುದ್ಧದ ಸೋಲಿನ ಅವಮಾನದ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕೆಂಬ ಭಾವನೆಯನ್ನು ಜರ್ಮನಿಯಲ್ಲಿ ಗಾಢವಾಗಿ ಮೂಡಿಸಿತು. ಈ ಅವಮಾನಗಳನ್ನು ತಡೆಯಲಾರದ ಜರ್ಮನ್ನರು ಹಿಟ್ಲರ್ನ ಜೊತೆಗೂಡಿ ಸೈನಿಕ ಹಾಗೂ ಶಸ್ತ್ರಾಸ್ತ್ರಗಳ ಜಮಾವಣೆಯಲ್ಲಿ ತೊಡಗಿ ವರ್ಸೈಲ್ಸ್ ಒಪ್ಪಂದವನ್ನು ಧಿಕ್ಕರಿಸಿ ಯುದ್ಧ ಮತ್ತು ಆಕ್ರಮಣಕ್ಕೆ ಇಳಿದರು. ಜರ್ಮನ್ನರು ಲೀಗ್ ಆಫ್ ನೇಷನ್ಸ್ನ ಆದೇಶಗಳನ್ನು ಗಾಳಿಗೆ ತೂರಿದರು. ಈ ಕಾರಣಕ್ಕಾಗಿ ಈ ಯುದ್ಧವನ್ನು ಪ್ರತೀಕಾರದ ಯುದ್ಧ ಎಂದು ವರ್ಣಿಸಲಾಗಿದೆ. ಅಂದಹಾಗೆ ಇಟಲಿ ದೇಶವು ಕೂಡ ಶಾಂತಿ ಒಪ್ಪಂದದಲ್ಲಿ ತಾನು ನಿರೀಕ್ಷಿಸಿದ್ದನ್ನು ಪಡೆಯಲಾರದೆ ಇದು ಕೂಡ ಜರ್ಮನಿಯ ಹಾದಿಯನ್ನೇ ಹಿಡಿದು ಯುದ್ಧ ಮತ್ತು ಆಕ್ರಮಣ ನೀತಿಯನ್ನು ಅನುಸರಿಸಿತು. ಅಂದಹಾಗೆ ವೀಕ್ಷಕರೇ, ಪ್ರತಿ ಯುದ್ಧದ ಅಂತ್ಯಕ್ಕೆ ಒಂದೊಂದು ಒಪ್ಪಂದ ಇರುವುದಾದರೆ ವರ್ಸೈಲ್ಸ್ ಒಪ್ಪಂದವು ಯುದ್ಧ ಸೃಷ್ಟಿಗೆಂದೇ ಹೇಳಿ ಬರೆಯಿಸಿದ ಒಪ್ಪಂದವಾಗಿತ್ತು ಹಾಗೂ ಇಂದಿನ ಆಧುನಿಕ ಕಾಲದ ಒಪ್ಪಂದಗಳಿಗಿಂತಲೂ ಹೆಚ್ಚು ಅಪಾಯಕಾರಿಯಾಗಿತ್ತು. ಇನ್ನು ಜರ್ಮನ್ನರಿಗೆ ಈ ಒಪ್ಪಂದಕ್ಕಿಂತ ಮತ್ತೊಂದು ಯುದ್ಧವೇ ಮೇಲು ಎನ್ನಿಸಿತು. ಅಂದಹಾಗೆ ಸರ್ವಾಧಿಕಾರಿಗಳ ಏಳಿಗೆಯೂ ಕೂಡ ಎರಡನೆಯ ಮಹಾಯುದ್ಧಕ್ಕೆ ಪ್ರಮುಖ ಕಾರಣವಾಗಿತ್ತು. ವೀಕ್ಷಕರೇ, ಜರ್ಮನಿಯಲ್ಲಿ ಹಿಟ್ಲರ್, ಇಟಲಿಯಲ್ಲಿ ಮುಸೋಲಿನಿ, ಜಪಾನಿನಲ್ಲಿ ಟೋಜೋ, ರಷ್ಯಾದಲ್ಲಿ ಸ್ಟಾಲಿನ್, ಸ್ಪೇನ್ನಲ್ಲಿ ಜನರಲ್ ಫ್ರಾಂಕೋರಂತಹ ಸರ್ವಾಧಿಕಾರಿಗಳು ಏಳಿಗೆಗೆ ಬಂದದ್ದು ಎರಡನೆಯ ಪ್ರಪಂಚ ಯುದ್ಧಕ್ಕೆ ಮುಖ್ಯ ಕಾರಣವಾಗಿತ್ತು. ಅವರು ಯುದ್ಧ ಪ್ರಿಯರು, ರಣೋತ್ಸಾಹಿಗಳು ಮತ್ತು ರಾಷ್ಟ್ರ ಗೌರವ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಯುದ್ಧ ಮತ್ತು ಆಕ್ರಮಣಗಳಂತಹ ಅನ್ಯ ಮಾರ್ಗವನ್ನು ಅನುಸರಿಸಿದರು. ಮೊದಲ ಮಹಾಯುದ್ಧದ ನಂತರ ಜರ್ಮನಿ ಮತ್ತು ಇಟಲಿಗಳಲ್ಲಿ ಆದ ಆರ್ಥಿಕ ಮುಗ್ಗಟ್ಟು, ನಿರುದ್ಯೋಗ, ಬಡತನ, ಹಿನ್ನಡೆಗಳನ್ನು ಎದುರಿಸುವಲ್ಲಿ ಅಲ್ಲಿನ ಆಡಳಿತಾರೂಢ ಸರ್ಕಾರಗಳು ವಿಫಲವಾಗುತ್ತವೆ. ಆಗ ಹಿಟ್ಲರ್ ಹಾಗೂ ಮುಸೋಲಿನಿಯಂತಹ ಸರ್ವಾಧಿಕಾರಿಗಳು ಜನತೆಗೆ ರಾಷ್ಟ್ರೀಯ ಆಶೋತ್ತರಗಳನ್ನು ನೀಡುತ್ತಾ ಏಳಿಗೆಗೆ ಬಂದರು. ಹಿಟ್ಲರ್ ಹರಿದು ಹಂಚಿ ಹೋಗಿದ್ದ ಜರ್ಮನ್ ಪ್ರಾಂತಗಳನ್ನು ಕೂಡಿಸಿ ವಿಶಾಲ ಜರ್ಮನ್ ಸಾಮ್ರಾಜ್ಯವನ್ನು ನಿರ್ಮಿಸುವಲ್ಲಿ ಕನಸು ಹೊಂದಿದ್ದರೆ, ರೋಮನ್ ಸಾಮ್ರಾಜ್ಯದ ಗತ ವೈಭವವನ್ನು ಪುನರುಜ್ಜೀವನಗೊಳಿಸಲು ಮುಸೋಲಿನಿ ಕನಸು ಕಂಡಿದ್ದ. ಅವುಗಳ ಈಡೇರಿಕೆಗೆ ಲೀಗ್ ಆಫ್ ನೇಷನ್ನ ಆದೇಶಗಳನ್ನು ಧಿಕ್ಕರಿಸಿ ಯುದ್ಧದ ಸಿದ್ಧತೆಯಲ್ಲಿ ತೊಡಗುತ್ತಾರೆ ಈ ಸರ್ವಾಧಿಕಾರಿಗಳು. ಇನ್ನು ಏಷ್ಯಾ ಖಂಡದ ಜಪಾನ್ ದೇಶವು ಕೂಡ ಇಟಲಿ ಹಾಗೂ ಜರ್ಮನ್ ದೇಶದ ಅನುಕರಣೆಯನ್ನೇ ಮುಂದುವರಿಸಿತು. ವರ್ಸೈಲ್ಸ್ ಕರಾರಿನಲ್ಲಿ ಜಪಾನ್ ಕೂಡ ನಿರೀಕ್ಷಿಸಿದ್ದನ್ನು ಪಡೆಯಲಾರದೆ ಮಿತ್ರ ರಾಷ್ಟ್ರಗಳನ್ನು ತೊರೆದು ಏಷ್ಯನ್ನರಿಗೆ ಏಷ್ಯಾ ಎಂದು ಸಾರಿಕೊಂಡು ಶತ್ರುಕೂಟವನ್ನು ಸೇರಿಕೊಂಡಿತು. ಜಪಾನ್ ದೇಶದ ಟೋಜೋ ಸಹ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸುತ್ತಾನೆ. ಹೀಗಾಗಿ ಆ ಮೂರು ರಾಷ್ಟ್ರಗಳು ಸೇರಿಕೊಂಡು 1937ರಲ್ಲಿ ರೋಮ್, ಬರ್ಲಿನ್, ಟೋಕಿಯೋ ಆಕ್ಸಿಸ್ ಎಂಬ ಶತ್ರುಕೂಟವನ್ನು ರಚಿಸಿಕೊಂಡವು. ಇದನ್ನು ಎರಡನೆಯ ಜಾಗತಿಕ ಯುದ್ಧದ ತ್ರಿಭುಜ ಎಂದು ಕರೆಯಲಾಗಿತ್ತು. ಅಂದಹಾಗೆ ಈ ಆಕ್ಸಿಸ್ ಬಣವು ಪ್ರಪಂಚವನ್ನು ಯುದ್ಧದಲ್ಲಿ ಮುಳುಗಿಸಿಬಿಟ್ಟಿತು. ಹಿಟ್ಲರ್ನ ನಿರ್ದಯಿ ಶಕ್ತಿಗಳ ಕೂಪ ಹಾಗೂ ಮುಸೋಲಿನಿಯನ್ನ ಹಿಟ್ಲರ್ನ ಗುಳ್ಳೆನರಿ ಎಂದು ಪ್ರಪಂಚ ಇತಿಹಾಸದಲ್ಲಿ ವರ್ಣಿಸಲಾಗಿದೆ. ಅಂದಹಾಗೆ ಜರ್ಮನಿ, ಇಟಲಿ ಹಾಗೂ ಜಪಾನ್ನಂತಹ ದೇಶಗಳ ಆಕ್ರಮಣಶೀಲ ಸಾಮ್ರಾಜ್ಯ ವಿಸ್ತರಣಾ ದಾಹವು ಕೂಡ ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣವೆಂದೇ ಹೇಳಬಹುದು. ಹೌದು ವೀಕ್ಷಕರೇ, ಶಾಂತಿ ಒಪ್ಪಂದದಲ್ಲಿ ವುಡ್ರೋ ವಿಲ್ಸನ್ ಮಂಡಿಸಿದ 14 ಅಂಶಗಳಲ್ಲಿ ಒಂದಾದ ನಿಶಸ್ತ್ರೀಕರಣವು ಆಚರಣೆಗೆ ಬರಲೇ ಇಲ್ಲ. ಇದು ಕೇವಲ ತೋರಿಕೆಗಾಗಿ ಬಾಯಿ ಮಾತಲ್ಲಿ ಮಾತ್ರ ಉಳಿಯಿತು. ಅದು ಅಲ್ಲದೆ ಫ್ರಾನ್ಸ್, ಇಂಗ್ಲೆಂಡ್ನಂತಹ ಅಗ್ರ ರಾಷ್ಟ್ರಗಳು ಅದನ್ನು ಗಾಳಿಗೆ ತೂರಿದವು. ಇನ್ನು ಯುರೋಪ್ನಲ್ಲಿ ತಲೆ ಎತ್ತಿದ ಸರ್ವಾಧಿಕಾರಿಗಳ ಕಥೆಯೇ ಬೇರೆ.
ಅವರು ಆಕ್ರಮಣಶೀಲರು, ಯುದ್ಧವೇ ಅವರ ಉಸಿರು, ಸಾಮ್ರಾಜ್ಯ ವಿಸ್ತರಣೆಯೇ ಅವರ ವಿದೇಶಾಂಗ ನೀತಿಯಾಗಿತ್ತು. ಅದಕ್ಕಾಗಿ ಹಿಟ್ಲರ್ ಮೊದಲಿಗೆ ಆಯ್ಕೆ ಮಾಡಿಕೊಂಡಿದ್ದು ಆಸ್ಟ್ರಿಯಾ ದೇಶವನ್ನು ಮೊಟ್ಟ ಮೊದಲನಾಗಿ ಕಬಳಿಸಿದ ಹಿಟ್ಲರ್ ನಂತರ ಜಿಕೋಸ್ಲೋವಿಯಾಗಳನ್ನು, ಅದಾದ ನಂತರ ಫಿನ್ಲ್ಯಾಂಡ್ಗಳನ್ನು ಆಕ್ರಮಿಸಿದನು. ನಿಶಸ್ತ್ರೀಕರಣ ಎಂದು ಹೇಳುತ್ತಿದ್ದ ರಾಷ್ಟ್ರ ಸಂಘವು ಇದನ್ನು ನೋಡುತ್ತಾ ಮೂಕ ಪ್ರೇಕ್ಷಕನಾಗಿ ಕುಳಿತು ಬಿಟ್ಟಿತು. ಹಿಟ್ಲರ್ ಪೋಲೆಂಡನ್ನು ಆಕ್ರಮಿಸಿದಾಗ ಎರಡನೆಯ ಜಾಗತಿಕ ಯುದ್ಧವು ಆರಂಭಗೊಂಡಿತು. ಭೂದಾಹಿಯಾದ ಹಿಟ್ಲರ್ನ ಈ ದುರಾಕ್ರಮಣಗಳು ಯುದ್ಧಕ್ಕೆ ಕಾರಣವಾಗಿತ್ತು. ಅಂದಹಾಗೆ ವಿಶ್ವ ಶಾಂತಿಗಿಂತ ಮಿಗಿಲಾಗಿ ಹಿಟ್ಲರ್ಗೆ ರಾಷ್ಟ್ರೀಯ ಹಿತರಕ್ಷಣೆಗೆ ಮೇಲಾಗಿತ್ತು. ಇದಕ್ಕನುಗುಣವಾಗಿ ಸೈದ್ಧಾಂತಿಕ ಹೋರಾಟವೂ ಕೂಡ ದ್ವಿತೀಯ ಮಹಾಯುದ್ಧಕ್ಕೂ ಕಾರಣವಾಗಿತ್ತು. ಅಂದಹಾಗೆ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರಿಗಳ ಪ್ರಭುತ್ವ ರಾಷ್ಟ್ರಗಳ ನಡುವಿನ ಸೈದ್ಧಾಂತಿಕ ಹೋರಾಟದಿಂದಾಗಿ ಉಂಟಾದ ಬಿಕ್ಕಟ್ಟು ಎರಡನೆಯ ಪ್ರಪಂಚ ಯುದ್ಧಕ್ಕೂ ಕಾರಣವಾಗಿತ್ತು. ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ದೇಶಗಳು ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಹಾಗೂ ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳು ನಿರಂಕುಶ ಪ್ರಭುತ್ವಗಳನ್ನು ಬೆಂಬಲಿಸಿದವು. ತಾತ್ವಿಕವಾಗಿ ಪ್ರಜಾಪ್ರಭುತ್ವ ಹಾಗೂ ನಿರಂಕುಶ ಈ ತತ್ವಗಳು ಭಿನ್ನವಾಗಿದ್ದವು. ಒಂದು ಶಾಂತಿ ನೀತಿಯನ್ನು ಬಯಸಿದರೆ ಮತ್ತೊಂದು ತತ್ವ ಆಕ್ರಮಣ ನೀತಿಯನ್ನು ಬಯಸಿತು. ಹೀಗಾಗಿ ಪ್ರಪಂಚ ಎರಡು ಶಕ್ತಿಶಾಲಿ ಬಣವಾಗಿ ವಿಭಾಗಗೊಂಡಿತು. ಅವು ಪರಸ್ಪರ ದ್ವೇಷಿಸತೊಡಗಿದವು. ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಮತ್ತು ರಷ್ಯಾಗಳು ಮಿತ್ರಕೂಟದಲ್ಲಿದ್ದರೆ ಇಟಲಿ, ಜರ್ಮನಿ ಮತ್ತು ಜಪಾನ್ ದೇಶಗಳು ನಿರಂಕುಶ ಪ್ರಭುತ್ವದ ಬಣ ಅಂದರೆ ಶತ್ರು ಬಣದಲ್ಲಿ ಸೇರಿಕೊಂಡಿದ್ದವು. ಜರ್ಮನಿ ಹಾಗೂ ಇಟಲಿ ದೇಶಗಳಿಗೆ ಸಮತಾವಾದ ಒಂದು ಶಾಪವಾಗಿ ಕಂಡು ಅದರ ನಿರ್ಮೂಲನೆಗೆ ರಷ್ಯಾವನ್ನು ದ್ವೇಷಿಸತೊಡಗಿದವು. ಇವೆರಡರ ನಡುವೆ ಉಂಟಾದ ಮತ್ಸರ, ಸಂಶಯ ಹಾಗೂ ಶಸ್ತ್ರಾಸ್ತ್ರಗಳ ಪೈಪೋಟಿ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದ್ದವು. ಅಂದಹಾಗೆ ಶಸ್ತ್ರಾಸ್ತ್ರಗಳ ಪೈಪೋಟಿಯೂ ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾಗಿತ್ತು. ಎಲ್ಲಿ ಅಸ್ತ್ರವಿದೆಯೋ ಅಲ್ಲಿ ಯುದ್ಧ, ಎಲ್ಲಿ ಅಸ್ತ್ರವಿಲ್ಲವೋ ಅಲ್ಲಿ ಯುದ್ಧವಿಲ್ಲ. ಕಾರಣ ಮಾನವ ಬರಿಗೈಯಲ್ಲಿ ಹೋರಾಡಲಾರ. ಯುರೋಪ್ನಲ್ಲಿ ಉಂಟಾದ ಪರಸ್ಪರ ದ್ವೇಷ, ಅಸೂಹೆಗಳು, ಸಂಶಯ ಮತ್ತು ಭೀತಿಗಳು ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಕಾರಣವಾಯಿತು. ಸಹಜವಾಗಿಯೇ ವಿಶ್ವಶಾಂತಿ ಕನಸಿನ ಮಾತಾಯಿತು. ಅವರು ಶಕ್ತಿ ಸಮತೋಲನ ಮತ್ತು ರಾಷ್ಟ್ರ ರಕ್ಷಣೆಯನ್ನು ಕಾಪಾಡಿಕೊಳ್ಳಲು ನಿಶಸ್ತ್ರೀಕರಣ ನಿಯಮಗಳನ್ನು ಗಾಳಿಗೆ ತೂರಿದರು. ಹಿಟ್ಲರ್ನು ರಾಷ್ಟ್ರೀಯ ಐಕ್ಯತೆ ಮತ್ತು ಬಲ ಸಂವರ್ಧನೆಗೆ ಶಸ್ತ್ರೀಕರಣ ಒಂದೇ ಮಾರ್ಗ ಎಂದು ಸಾರಿದನು. ರಕ್ಷಣೆ ಮೊದಲು, ನಿಶಸ್ತ್ರೀಕರಣ ಆನಂತರ ಎಂದು ಫ್ರಾನ್ಸ್ ಬಗೆಯಿತು. ಹಿಟ್ಲರ್ ಲೀಗ್ನ ಹಾಗೂ ವರ್ಸೇಲ್ಸ್ ಒಪ್ಪಂದದ ಕರಾರುಗಳನ್ನು ಧಿಕ್ಕರಿಸಿ ಅತ್ಯಾಧುನಿಕ ಸಮರ ನೌಕೆ, ಭೂಸೇನೆ, ಕ್ಷಿಪಣಿ ಮತ್ತು ಯುದ್ಧ ಟ್ಯಾಂಕ್ಗಳ ಸಂಗ್ರಹಣೆಯಲ್ಲಿ ತೊಡಗಿದನು. ಯುರೋಪ್ನಲ್ಲಿನ ಎಲ್ಲ ರಾಷ್ಟ್ರಗಳು ಕಡ್ಡಾಯ ಮಿಲಿಟರಿ ಸೇನೆಯನ್ನು ಜಾರಿಗೆ ತಂದವು. ಮಿಲಿಯನ್ ಗಟ್ಟಲೆ ಹಣವನ್ನು ಶಸ್ತ್ರಾಸ್ತ್ರಗಳ ಖರೀದಿ ಹಾಗೂ ಉತ್ಪಾದನೆಯ ಮೇಲೆ ಹೂಡಿದವು. ಉಳಿದ ಎಲ್ಲ ರಾಷ್ಟ್ರಗಳು ಜರ್ಮನಿಯನ್ನೇ ಅನುಸರಿಸಿದವು. ಈ ಶಸ್ತ್ರಾಸ್ತ್ರಗಳ ಪೈಪೋಟಿಯು ಯುದ್ಧದ ಕಾರ್ಮೋಡಗಳ ಕಾವನ್ನು ಹೆಚ್ಚಿಸಿತು. ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಹೆಚ್ಚಾದಂತೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಯಿತು ಮತ್ತು ಯುದ್ಧದ ಅನಿವಾರ್ಯತೆಯೂ ಕೂಡ ಉಂಟಾಯಿತು. ಅಂದಹಾಗೆ ವೀಕ್ಷಕರೇ, ರಾಷ್ಟ್ರ ಸಂಘದ ವೈಫಲ್ಯವೂ ಕೂಡ ಎರಡನೆಯ ಮಹಾಯುದ್ಧಕ್ಕೆ ಕಾರಣವಾಗಿತ್ತು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ಹುಟ್ಟಿಕೊಂಡ ಲೀಗ್ ಆಫ್ ನೇಷನ್ಸ್ ಯುದ್ಧ ಮತ್ತು ಆಕ್ರಮಣವನ್ನು ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿತ್ತು. ಕಾರಣ ಲೀಗ್ನಲ್ಲಿ ದಂಡನ ಶಕ್ತಿಯ ಕೊರತೆ ಇತ್ತು. ಅದು ಯುದ್ಧವನ್ನು ಕಾನೂನು ಬಾಹಿರವೆಂದು ಸಾರಲಿಲ್ಲ. ಲೀಗ್ ಆಫ್ ನೇಷನ್ಸ್ಗೆ ಕಚ್ಚಲು ಬಾಯಿ ಈತೆ ಹೊರತು ಹಲ್ಲುಗಳಿರಲಿಲ್ಲ. ಹಾಗಾಗಿ ಸರ್ವಾಧಿಕಾರಿಗಳು ರಾಷ್ಟ್ರ ಸಂಘದ ನಿಯಮಗಳನ್ನು ಗಾಳಿಗೆ ತೂರಿ ಯುದ್ಧ ಮತ್ತು ಆಕ್ರಮಣಗಳಲ್ಲಿ ತೊಡಗಿಕೊಂಡರು. ಒಂದು ವೇಳೆ ರಾಷ್ಟ್ರ ಸಂಘವು ಯುದ್ಧವನ್ನು ತಡೆಯಲು ಶಕ್ತವಾಗಿದ್ದಲ್ಲಿ ಎರಡನೆಯ ಜಾಗತಿಕ ಯುದ್ಧವೇ ಆರಂಭವಾಗುತ್ತಿರಲಿಲ್ಲ. ಅಂದಹಾಗೆ ಅಲ್ಪಸಂಖ್ಯಾತರ ಸಮಸ್ಯೆಗಳು ಕೂಡ ದ್ವಿತೀಯ ಮಹಾಯುದ್ಧದ ಕಾವನ್ನು ಹೆಚ್ಚಿಸಿತು. ವೀಕ್ಷಕರೇ, ವರ್ಸೇಲ್ಸ್ ಒಪ್ಪಂದದಂತೆ ಆದ ಪ್ರಾದೇಶಿಕ ಪುನರ್ ವಿಂಗಡಣೆಯಿಂದ ಸುಮಾರು 30 ಮಿಲಿಯನ್ ಮಂದಿ ಅಲ್ಪಸಂಖ್ಯಾತರಾಗಿ ಬೇರೆ ಬೇರೆ ದೇಶಗಳಲ್ಲಿ ಚದುರಿ ಹೋದರು. ಪರರ ಆಳ್ವಿಕೆಯಲ್ಲಿದ್ದ ಅವರ ಗಡಿಗಳನ್ನು ಗುರುತಿಸುವುದು ಕಷ್ಟದಾಯಕದ ಕೆಲಸವಾಗಿತ್ತು. ಅದಲ್ಲದೆ ಅಲ್ಪಸಂಖ್ಯಾತರುಗಳಿಗೆ ಯಾವುದೇ ಹಕ್ಕುಗಳಾಗಲಿ ಅಥವಾ ಸೌಲಭ್ಯಗಳಾಗಲಿ ಇರಲಿಲ್ಲ. ಅವರು ಪುನಃ ತಮ್ಮ ಮಾತೃಭೂಮಿಗೆ ಮರಳುವ ಉತ್ಸಾಹದಿಂದ ಅಕ್ಕಪಕ್ಕದ ರಾಷ್ಟ್ರೀಯ ಚಳುವಳಿಗಳಿಂದ ಪ್ರಚೋದನೆಗೊಂಡು ತಾಯ್ನಾಡುಗಳಿಗಾಗಿ ಚಳುವಳಿ ಹೂಡಿದರು. ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಹಿಟ್ಲರ್ ಜುಕೋಸ್ಲೋವಿಯಾದಲ್ಲಿರುವ ಸುಡೆಟನ್ ಲ್ಯಾಂಡ್ನ ಅಲ್ಪಸಂಖ್ಯಾತ ಜರ್ಮನ್ನರನ್ನು ಒಂದುಗೂಡಿಸಲು ಜುಕೋಸ್ಲೋವಿಯಾವನ್ನೇ ಆಕ್ರಮಿಸಿದನು. ಅದೇ ರೀತಿಯಾಗಿ ಆಸ್ಟ್ರಿಯಾ ಮತ್ತು ಪೋಲೆಂಡ್ನಲ್ಲಿದ್ದ ಜರ್ಮನ್ನರನ್ನು ಪಡೆಯಲು ಹಿಟ್ಲರ್ ಆ ಎರಡೂ ದೇಶಗಳನ್ನು ಆಕ್ರಮಿಸಿದನು. ಹಿಟ್ಲರ್ ಪೋಲೆಂಡನ್ನು ಆಕ್ರಮಿಸಲು ಒಂದು ಕಾರಣವಿತ್ತು. ಡಾಲ್ಜಿಂಗ್ ಎನ್ನುವ ಪಟ್ಟಣವು ಸಮುದ್ರ ತೀರದಲ್ಲಿರುವ ಒಂದು ಬೃಹತ್ ಪಟ್ಟಣವಾಗಿದೆ. ಈ ಪಟ್ಟಣವು ಮೊದಲನೆಯ ಮಹಾಯುದ್ಧಕ್ಕೂ ಮುಂಚೆ ಜರ್ಮನಿಯ ಆಡಳಿತಕ್ಕೆ ಒಳಪಟ್ಟಿತು. ಯಾವಾಗ ಜರ್ಮನಿ ಪ್ರಥಮ ಮಹಾಯುದ್ಧದಲ್ಲಿ ಸೋಲು ಕಾಣುತ್ತದೆಯೋ, ಪ್ರಪಂಚದ ಪ್ರಮುಖ ದೇಶಗಳಾದ ಇಂಗ್ಲೆಂಡ್ ಹಾಗೂ ಇತರ ದೇಶಗಳು ಈ ಡಾಲ್ಜಿಂಗ್ ಪಟ್ಟಣವನ್ನು ಜರ್ಮನಿಯಿಂದ ಬೇರ್ಪಡಿಸಿ
ಪೋಲೆಂಡನ್ನು ಸ್ವತಂತ್ರ ದೇಶವನ್ನಾಗಿಸಿ ಡಾಲ್ಜಿಂಗ್ ಪಟ್ಟಣವನ್ನು ಪೋಲೆಂಡ್ ಉಸ್ತುವಾರಿಗೆ ನೀಡುತ್ತಾರೆ. ಡಾಲ್ಜಿಂಗ್ ಎನ್ನುವ ಪಟ್ಟಣದಲ್ಲಿ 99% ಜನ ಜರ್ಮನರೇ ವಾಸವಾಗಿರ್ತಾರೆ. ಹಾಗಾಗಿ ಕಾಲಾನಂತರ ಜರ್ಮನ್ನರು ಡಾಲ್ಜಿಂಗ್ ಪಟ್ಟಣವನ್ನು ಜರ್ಮನಿಯೊಂದಿಗೆ ಸೇರಿಸಬೇಕೆಂದು ಹೋರಾಟಗಳನ್ನು ಕೈಗೊಳ್ಳುತ್ತಾರೆ. ಡಾಲ್ಜಿಂಗ್ ಪಟ್ಟಣದಲ್ಲಿ ಪೋಲೆಂಡ್ ಒಂದು ಕಾರಿಡಾರ್ ಅನ್ನು ನಿರ್ಮಿಸಿದೆ. ಇದು ಹಿಟ್ಲರ್ನ ಕೋಪವನ್ನು ನೆತ್ತಿಗೆ ಡಾಲ್ಜಿಂಗ್ ಪಟ್ಟಣದಲ್ಲಿ 99% ಜನ ಜರ್ಮನರೇ ವಾಸವಾಗಿರುವುದರಿಂದ ಡಾಲ್ಜಿಂಗ್ ಪಟ್ಟಣವನ್ನು ಮರಳಿ ನಮಗೆ ಒಪ್ಪಿಸಬೇಕೆಂದು ಪೋಲೆಂಡ್ಗೆ ಕೇಳಿಕೊಳ್ಳುತ್ತದೆ. ಯಾವಾಗ ಪೋಲೆಂಡ್ ಇದನ್ನು ನಿರಾಕರಿಸುತ್ತದೆಯೋ ಹಿಟ್ಲರ್ ಪೋಲೆಂಡ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಇದಕ್ಕೂ ಮುಂಚೆ ಹಿಟ್ಲರ್ ರಷ್ಯಾ ದೇಶದ ಸ್ಟಾಲಿನ್ ಹತ್ತಿರ ನಾನ್ ಅಗ್ರಿಷನ್ ಒಪ್ಪಂದವನ್ನು ಮಾಡಿಕೊಂಡಿರ್ತಾನೆ. ಅಂದಹಾಗೆ ಆರ್ಥಿಕ ಕಾರಣಗಳು, ಈ ಕಾರಣಗಳು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಸಾಕಷ್ಟು ಪುಷ್ಟಿಯನ್ನು ನೀಡುತ್ತದೆ. ಅಂದಹಾಗೆ ಜಾಗತಿಕ ಮಹಾಯುದ್ಧದಿಂದಾಗಿ ವಿನಾಶ ಮತ್ತು 1929 ನಂತರ ವಿಶ್ವದಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಉಂಟಾಗಿತ್ತು. ಇದು ಜರ್ಮನಿ, ಇಟಲಿ ಮತ್ತು ಜಪಾನ್ಗಳಂತಹ ರಾಷ್ಟ್ರವನ್ನು ಬಿಟ್ಟು ಬಿಡದ ಅಲ್ಲಿ ಸರ್ವಾಧಿಕಾರಿಗಳ ಏಳಿಗೆಗೆ ಕಾರಣವಾಗಿ ನಂತರ ಕೃಷಿ, ಕೈಗಾರಿಕೆ, ವಾಣಿಜ್ಯಗಳಲ್ಲಿ ಈ ದೇಶಗಳು ಅಪಾರವಾದ ಪ್ರಗತಿಯನ್ನು ಸಾಧಿಸಿದವು. ಅವುಗಳ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಪದಾರ್ಥಗಳು ಮತ್ತು ಸಿದ್ಧ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಹುಡುಕಲು ವಸಾಹತುಗಳ ಸ್ಥಾಪನೆಯಲ್ಲಿ ತೊಡಗಿದವು. ಜರ್ಮನಿಯು ಕಳೆದುಕೊಂಡ ತನ್ನ ವಸಾಹತುಗಳನ್ನು ಮರಳಿ ಪಡೆಯಲು ಯುದ್ಧವೆಂಬ ಮಾರ್ಗವನ್ನು ಅನುಸರಿಸಿತ್ತು. ಅದೇ ವೇಳೆಗೆ ವಸಾಹತುಗಳ ಸ್ಥಾಪನೆಯಲ್ಲಿ ಹಿರಿಯಣ್ಣ ಎಂದು ಕರೆಯಿಸಿಕೊಂಡಿದ್ದ ಇಂಗ್ಲೆಂಡ್ ಈ ದೇಶಗಳಿಗೆ ಅಡ್ಡಿಯಾಯಿತು. ಇದರಿಂದಾಗಿ ಬಿಕ್ಕಟ್ಟುಗಳು ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾಯಿತು. ಜಪಾನ್ ದೇಶ ಮಂಚೂರಿಯಾವನ್ನು ಆಕ್ರಮಿಸಿಕೊಂಡರೆ ಇಟಲಿ ದೇಶ ಅಬಿಶಿನಿಯಾ ಮತ್ತು ಜರ್ಮನಿ ಪೋಲೆಂಡ್ಗಳ ಆಕ್ರಮಣಕ್ಕೆ ಇದೇ ಕಾರಣವಾಗಿತ್ತು. ಅಂದಹಾಗೆ ಇಂಗ್ಲೆಂಡ್ನ ಪ್ರಧಾನಿ ಚೇಂಬರ್ಲಿನ್ನ ನೀತಿಗಳು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಪುಷ್ಟಿ ನೀಡಿದವು. ವೀಕ್ಷಕರೇ, ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಚೇಂಬರ್ಲಿನ್ ಇಂಗ್ಲೆಂಡನ್ನು ಯುದ್ಧದಿಂದ ದೂರವಿಡಲು ಹಿಟ್ಲರ್ನನ್ನು ಸಂತೃಪ್ತಿಪಡಿಸುವ ನೀತಿಯನ್ನು ಅನುಸರಿಸಿದನು. ಉದಾಹರಣೆಗೆ, ಹಿಟ್ಲರ್ ಚೆಕೊಸ್ಲೋವಿಯಾವನ್ನು ಆಕ್ರಮಿಸಿದಾಗ ಅವನನ್ನು ಶಿಕ್ಷಿಸಲು ಬಂದ ಫ್ರಾನ್ಸ್ ಮತ್ತು ರಷ್ಯಾಗಳ ಪ್ರಯತ್ನವನ್ನು ವಿಫಲಗೊಳಿಸಿದನು ಇದೇ ಚೇಂಬರ್ಲಿನ್. ಚೇಂಬರ್ಲಿನ್ನ ಈ ನೀತಿಗಳು ಹಿಟ್ಲರ್ನನ್ನು ಸಂತೃಪ್ತಿಪಡಿಸಿ ಹಾಗೂ ಹಿಟ್ಲರ್ನು ಮತ್ತಷ್ಟು ದುರಾಕ್ರಮಣಗಳಲ್ಲಿ ತೊಡಗುವಂತೆ ಮಾಡಿತು. ಸ್ಪೇನ್ ದೇಶದಲ್ಲಿ ಫ್ರಾಂಕೋಗೆ ಸರ್ವಾಧಿಕಾರ ತಲೆ ಎತ್ತಲು ಬಿಟ್ಟಿತು. ಮ್ಯೂನಿಚ್ ಒಪ್ಪಂದದಲ್ಲಿ ಜರ್ಮನಿಗೆ ಚೆಕೊಸ್ಲೋವಿಯಾದ ಸುಡೆಟನ್ ಲ್ಯಾಂಡನ್ನು ಕೊಟ್ಟಿದ್ದು ರಷ್ಯಾದ ಸಮತಾವಾದಕ್ಕೆ ತಡೆಗೋಡೆಯಾಗಲಿ ಎಂದು ಜಪಾನ್ನನ್ನು ಬೆಳೆಯಲು ಬಿಟ್ಟಿದ್ದು ಬ್ರಿಟನ್ ಮತ್ತು ಫ್ರಾನ್ಸ್ಗಳ ಉಪಶಮನ ನೀತಿಗೆ ಉದಾಹರಣೆಯಾಗಿದೆ. ಅಂದಹಾಗೆ ಪ್ರತೀಕಾರ ಭಾವನೆ ಹೊಂದಿದ್ದ ಫ್ರಾನ್ಸ್ ಜರ್ಮನಿಯ ಮೇಲೆ ಹಲವು ರೀತಿಯಲ್ಲಿ ಸೇಡು ತೀರಿಸಿಕೊಂಡಿತ್ತು. ಪ್ರಥಮ ಮಹಾಯುದ್ಧದ ನಂತರ ಜರ್ಮನಿಯ ಸಾರ್ಕ್ ಕಲ್ಲಿದ್ದಲು ಕಣಿವೆಯನ್ನು ಕಿತ್ತುಕೊಂಡಿತ್ತು. ಅದಾದ ನಂತರ ಅಲ್ಸೆಲ್ಸ್ ಮತ್ತು ಲೊರೆನ್ಗಳನ್ನು ಜರ್ಮನಿಯಿಂದ ಮರಳಿ ಕಿತ್ತಿಕೊಂಡಿತ್ತು ಫ್ರಾನ್ಸ್. ಸಾಲದೆಂಬಂತೆ ಜರ್ಮನಿಯ ರುಹವನ್ನು ಆಕ್ರಮಿಸಿತು. ಇದು ಜರ್ಮನಿಯಲ್ಲಿ ಸೇಡಿನ ಬೀಜ ಬಿತ್ತಿತು. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಸರ್ವಾಧಿಕಾರಿಗಳ ಬಗ್ಗೆ ಅನುಸರಿಸಿದ ಮೃದು ಧೋರಣೆ ಯುದ್ಧ ಅನಿವಾರ್ಯತೆಯನ್ನು ಸೃಷ್ಟಿಸಿತು. ಶಾಂತಿ ಒಪ್ಪಂದಗಳು. ಮೊದಲ ಜಾಗತಿಕ ಯುದ್ಧದ ನಂತರ ಏರ್ಪಟ್ಟಿದ್ದ ಶಾಂತಿ ಒಪ್ಪಂದಗಳಲ್ಲಿ ಜರ್ಮನಿ, ಇಟಲಿ ಮತ್ತು ಜಪಾನ್ಗಳು ನಿರೀಕ್ಷಿಸಿದ್ದನ್ನು ಪಡೆಯಲಾಗದೆ ಅದನ್ನು ಪಡೆಯಲು ಯುದ್ಧ ಮಾರ್ಗವನ್ನು ಅನುಸರಿಸಿದವು. ಇನ್ನು ಎರಡನೆಯ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವನ್ನು ನೋಡುವುದಾದರೆ ಹಿಟ್ಲರ್ ಪೋಲೆಂಡ್ನ ಅಧೀನದಲ್ಲಿದ್ದ ಡಾಲ್ಜಿಂಗ್ ಪಟ್ಟಣವನ್ನು ಕೇಳಲು ಪೋಲೆಂಡ್ ಅದನ್ನು ತಿರಸ್ಕರಿಸಿತು. ಹೀಗಾಗಿ ಹಿಟ್ಲರ್ ಪೋಲೆಂಡ್ನ ಮೇಲೆ ಸೆಪ್ಟೆಂಬರ್ 1, 1939 ದಾಳಿ ಮಾಡಿದನು. ಇದು ದ್ವಿತೀಯ ಮಹಾಯುದ್ಧದ ಆರಂಭಕ್ಕೆ ತತ್ಕ್ಷಣದ ಕಾರಣವಾಯಿತು. ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ದೇಶಗಳು ಪೋಲೆಂಡ್ನಿಂದ ಸೈನ್ಯವನ್ನು ವಾಪಸ್ ಕರೆಸಿಕೊಳ್ಳುವಂತೆ ಹಿಟ್ಲರ್ನನ್ನು ಕೇಳಿದವು. ಆದರೆ ಹಿಟ್ಲರ್ ಇದನ್ನು ತಿರಸ್ಕರಿಸಲಾಗಿ ಸೆಪ್ಟೆಂಬರ್ 3, 1939 ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಜರ್ಮನಿಯ ಮೇಲೆ ಯುದ್ಧ ಸಾರಿದವು. ಇನ್ನು ಎರಡನೆಯ ಜಾಗತಿಕ ಯುದ್ಧದಲ್ಲಿ ಪ್ರಪಂಚವು 2 ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಅಂದಹಾಗೆ ಮಿತ್ರಕೂಟಗಳಲ್ಲಿ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಅಮೆರಿಕ, ಚೀನಾ, ಆಸ್ಟ್ರೇಲಿಯಾ, ಭಾರತ, ಕೆನಡಾ ಸೇರಿದಂತೆ ಪ್ರಪಂಚದ ಒಟ್ಟು 30 ರಾಷ್ಟ್ರಗಳು ಸೇರಿಕೊಂಡಿದ್ದವು. ಇನ್ನು ಶತ್ರುಕೂಟಗಳಲ್ಲಿ ಜರ್ಮನಿ, ಜಪಾನ್, ಇಟಲಿ, ಟರ್ಕಿ ದೇಶಗಳು ಸೇರಿಕೊಂಡಿದ್ದವು. ಅಂದಹಾಗೆ ಎರಡನೇ ಜಾಗತಿಕ ಮಹಾಯುದ್ಧದ ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ ಇದೆಲ್ಲ ಪೋಲೆಂಡ್ ಆಕ್ರಮಣದಿಂದ ಶುರುವಾಗುತ್ತೆ. ಹಿಟ್ಲರ್ನು ಸೆಪ್ಟೆಂಬರ್ 1, 1939 ಪೋಲೆಂಡ್ ದೇಶವನ್ನು ಆಕ್ರಮಿಸಿದಾಗ ದ್ವಿತೀಯ ಮಹಾಯುದ್ಧವು ಆರಂಭವಾಯಿತು. ಪೋಲೆಂಡ್ನ ರಾಜಧಾನಿ ವಾರ್ಸಾವು ಜರ್ಮನಿಯ ವಾಯುಪಡೆ ದಾಳಿಗೆ ತುತ್ತಾಯಿತು. ಸೆಪ್ಟೆಂಬರ್ 3 ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳು ಜರ್ಮನಿಯ ಮೇಲೆ ಯುದ್ಧ ಸಾರಿದವು. ಮತ್ತೊಂದೆಡೆ ರಷ್ಯಾ ದೇಶ ಪೋಲೆಂಡ್ನ ಮೇಲೆ ದಾಳಿ ನಡೆಸಿತು. ಇದು ರಷ್ಯಾ ಮತ್ತು ಜರ್ಮನಿ ದೇಶದ ನಾನ್ ಅಗ್ರಿಷನ್ ಒಪ್ಪಂದವಾಗಿರುತ್ತದೆ. ನಂತರ ರಷ್ಯಾ ದೇಶವು 1939 ಫಿನ್ಲ್ಯಾಂಡ್ ಮೇಲೆ ದಾಳಿ ನಡೆಸಿತು. ಫಿನ್ಲ್ಯಾಂಡ್ ಚಿಕ್ಕ ದೇಶ,
ಆದಾಗ್ಯೂ ಕೂಡ ರಷ್ಯಾ ವಿರುದ್ಧ ವೀರೋಚಿತವಾಗಿ ಸೆಣಸಾಡಿತು. ಇದು ರಷ್ಯಾಕ್ಕೆ ಸಾಕಷ್ಟು ದುಬಾರಿಯಾಗಿ ಜಯವನ್ನು ತಂದುಕೊಟ್ಟಿತು. ವೀಕ್ಷಕರೇ, ಮಿತ್ರ ರಾಷ್ಟ್ರಗಳ ಮೇಲೆ ಜರ್ಮನಿ ಮಿಂಚಿನ ದಾಳಿಯನ್ನು ನಡೆಸಿತು. ಇದನ್ನು ಬ್ಲಿಟ್ಜ್ ಗ್ರೇಗ್ ಎಂದು ಕರೆಯಲಾಗಿದೆ. 1940ರಲ್ಲಿ ಜರ್ಮನ್ನರು ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಹಾಲೆಂಡ್ ಮತ್ತು ಬೆಲ್ಜಿಯಂಗಳನ್ನು ಆಕ್ರಮಿಸಿದರು. ಹಿಟ್ಲರ್ ಬಳಿ ಅತ್ಯಾಧುನಿಕ ಕ್ಷಿಪಣಿ, ಬಾಂಬ್, ಸಬ್ಮೆರಿನ್ಸ್ ಮತ್ತು ಸಾಕಷ್ಟು ವಿಮಾನಗಳಿದ್ದವು. ಹಾಗಾಗಿ ಹಿಟ್ಲರ್ ಫ್ರಾನ್ಸ್ನ ಮೇಲೂ ಕೂಡ ದಾಳಿ ಇಟ್ಟನು. 1940ರಲ್ಲಿ ಹಿಟ್ಲರ್ ಫ್ರಾನ್ಸ್ ಮೇಲೆ 3 ಕಡೆಗಳಿಂದ ದಾಳಿ ನಡೆಸಿ ಬ್ರಿಟಿಷ್ ಮತ್ತು ಫ್ರೆಂಚ್ ಪಡೆಗಳನ್ನು ಅಪಾರ ನಷ್ಟಕ್ಕೀಡು ಮಾಡಿದನು. ಇಲ್ಲಿ ಫ್ರಾನ್ಸ್ ಜರ್ಮನಿಗೆ ಸಂಪೂರ್ಣವಾಗಿ ಯಾವುದೇ ಪ್ರತಿರೋಧವನ್ನು ತೋರದೆ ಶರಣಾಗಿತ್ತು. ಅಲ್ಲಿ ಮಾರ್ಷಲ್ ಪೇಟನ್ ನಾಯಕತ್ವದಲ್ಲಿ ಜರ್ಮನಿ ಕೈಗುಂಬೆ ಸರ್ಕಾರವನ್ನು ಸ್ಥಾಪಿಸಲಾಗಿತ್ತು. ಇದಾದ ನಂತರ ಇಟಲಿಯ ಮುಸೊಲಿನಿಯು ಹಿಟ್ಲರ್ನ ಜೊತೆಗೂಡಿ ಯುದ್ಧಕ್ಕೆ ಧಾವಿಸಿದನು. ಮುಸೊಲಿನಿ ಗ್ರೀಸ್ ಮೇಲೆ ದಾಳಿ ಮಾಡಿದನು. ಆದರೆ ಗ್ರೀಕರು ಮುಸೊಲಿನಿಯನ್ನು ಹಿಮ್ಮೆಟ್ಟಿಸಿದರು. ಅದೇ ವೇಳೆಗೆ ಇಟಲಿಯ ಮುಸೊಲಿನಿ ಬೆಂಬಲಕ್ಕೆ ನಿಂತ ಹಿಟ್ಲರ್ ಇಟಲಿಗೆ ಸಹಾಯ ಮಾಡಿ ಗ್ರೀಕನ್ನು ಸೋಲಿಸಿದನು. ಗ್ರೀಸ್ ಇಟಲಿಯ ವಶವಾಯಿತು. ಬ್ರಿಟಿಷರು ಈಜಿಪ್ಟ್ ದೇಶವನ್ನು ತ್ಯಜಿಸಿದರು. ಇದಾದ ನಂತರ ಇಂಗ್ಲೆಂಡ್ ಮೇಲೆ ಗಮನ ಹರಿಸಿದ ಹಿಟ್ಲರ್ ಇಂಗ್ಲೆಂಡ್ ಮೇಲೆ ದಾಳಿ ಇಟ್ಟನು. ಈ ವೇಳೆಗೆ ಚಂಬರ್ಲಿನ್ ಸ್ಥಾನದಲ್ಲಿ ಬಂದ ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ತನ್ನ ಪ್ರಚೋದನಾತ್ಮಕ ಭಾಷಣಗಳಿಂದ ಬ್ರಿಟನ್ ದೇಶವನ್ನು ಯುದ್ಧಕ್ಕೆ ಸನ್ನದ್ಧಗೊಳಿಸಿದನು. ಇವನನ್ನು ಯುದ್ಧ ನಾಯಕನೆಂದು ಕರೆಯಲಾಗಿದೆ. ಈತ ಹೇಳಿದ ಪ್ರಕಾರ ಇಂಗ್ಲೆಂಡ್ ದೇಶ ಆಕಾಶದಲ್ಲಿ ಹೋರಾಡುತ್ತದೆ, ನೀರಿನ ಮೇಲೆಯೂ ಕೂಡ ಹೋರಾಡುತ್ತದೆ ಹಾಗೂ ಭೂಮಿಯ ಮೇಲೆಯೂ ಕೂಡ ವೀರೋಚಿತವಾಗಿ ಹೋರಾಡುತ್ತದೆ ಎಂದು ಸಾರಿದನು. ಇಂಗ್ಲೆಂಡ್ ದೇಶ ಯಾವುದೇ ದೇಶಕ್ಕೂ ಸೋಲುವುದಿಲ್ಲ ಎಂದು ಹೇಳಿದನು. ವಿನ್ಸ್ಟನ್ ಚರ್ಚಿಲ್ನು ಅತ್ಯಾಧುನಿಕ ವಿಮಾನಗಳನ್ನು, ಸಮರ ನೌಕೆಗಳನ್ನು ನಿರ್ಮಿಸಿ ಜರ್ಮನ್ನರ ದಾಳಿಗಳನ್ನು ಯಶಸ್ವಿಯಾಗಿ ಎದುರಿಸಿದನು. 1940-41ರಲ್ಲಿ ಜರ್ಮನ್ನರು ಲಂಡನ್ ಮತ್ತು ಇತರ ನಗರಗಳ ಮೇಲೆ ಬಾಂಬ್ ದಾಳಿ ನಡೆಸಿದರು. ಆದರೆ ಇಂಗ್ಲೆಂಡ್ಗೆ ಇದರಿಂದ ಹೆಚ್ಚಿನ ನಷ್ಟವೇನೂ ಆಗಲಿಲ್ಲ. ಕಾರಣ ಅದು ನೌಕಾಶಕ್ತಿಯಲ್ಲಿ ಪ್ರಬಲವಾಗಿತ್ತು. ಇಂಗ್ಲೆಂಡ್ ಕಡಲು ಕಾಲುವೆಗಳಲ್ಲಿ ಅತ್ಯಾಧುನಿಕ ಸಮರ ನೌಕೆಗಳು ಸನ್ನದ್ಧವಾಗಿದ್ದವು. ಇಂಗ್ಲೆಂಡ್ ಜರ್ಮನ್ ಯುದ್ಧದಲ್ಲಿ 1773 ಜರ್ಮನ್ ಹಾಗೂ 915 ಬ್ರಿಟನ್ ವಿಮಾನಗಳು ನೆಲಕ್ಕುರುಳಿದವು. ಅಂದಹಾಗೆ ಬಾಲ್ಕನ್ ರಾಜ್ಯಗಳ ಆಕ್ರಮಣವು ಕೂಡ 2ನೇ ಮಹಾಯುದ್ಧದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತು. ವೀಕ್ಷಕರೇ, ಮೊದಲನೇ ಮಹಾಯುದ್ಧದಲ್ಲಿ ಬಾಲ್ಕನ್ ಪ್ರದೇಶಗಳಿಂದಲೇ ಪ್ರಥಮ ಮಹಾಯುದ್ಧ ಆರಂಭವಾಗಿತ್ತು. ಮತ್ತೊಂದೆಡೆ ದ್ವಿತೀಯ ಮಹಾಯುದ್ಧದಲ್ಲಿಯೂ ಕೂಡ ಬಾಲ್ಕನ್ ಭೂಪ್ರದೇಶಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿವೆ. ಏಕೆಂದರೆ ಜರ್ಮನಿಯ ಹಿಟ್ಲರ್ ಮತ್ತು ರಷ್ಯಾ ದೇಶದ ಸ್ಟಾಲಿನ್ ಇಬ್ಬರು ಕೂಡ ದ್ವಿತೀಯ ಮಹಾಯುದ್ಧದ ಆರಂಭದಲ್ಲಿ ಒಂದೇ ಗುಂಪಿನಲ್ಲಿ ಸೇರಿಕೊಂಡು ಯುದ್ಧವನ್ನು ಆರಂಭಿಸಿದರು. ಆದರೆ ಯಾವಾಗ ಹಿಟ್ಲರ್ ಬಾಲ್ಕನ್ ಭೂಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಉತ್ಸುಕನಾಗುತ್ತಾನೋ ಆಗ ರಷ್ಯಾ ದೇಶವು ಕೆರಳಿ ಕೆಂಡದಂತಾಗುತ್ತದೆ. ಏಕೆಂದರೆ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿಯೂ ಮತ್ತು ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿಯೂ ಕೂಡ ರಷ್ಯಾ ದೇಶ ಬಾಲ್ಕನ್ ಭೂಪ್ರದೇಶಗಳ ಮೇಲೆ ತನ್ನ ಹಿಡಿತವನ್ನು ಯಥೇಚ್ಛವಾಗಿ ಸಾಧಿಸಿತು. ಅಂದಹಾಗೆ 1941ರಲ್ಲಿ ಬಾಲ್ಕನ್ ರಾಜ್ಯಗಳಾದ ಗ್ರೀಕ್, ಬಲ್ಗೇರಿಯಾ, ಹಂಗೇರಿ, ಯುಗೋಸ್ಲೋವಿಯಾ ಮತ್ತು ರೊಮೇನಿಯಾಗಳು ಹಿಟ್ಲರ್ನ ವಶವಾದವು. ಹಿಟ್ಲರ್ನ ಬಾಲ್ಕನ್ ರಾಜ್ಯಗಳ ಮೇಲಿನ ದಾಳಿಯನ್ನು ಖಂಡಿಸಿದ ರಷ್ಯಾ 1939ರಲ್ಲಿ ಜರ್ಮನ್ನೊಂದಿಗೆ ಮಾಡಿಕೊಂಡಿದ್ದ ನಾನ್ ಅಗ್ರೇಷಿಯನ್ ಒಪ್ಪಂದವನ್ನು ಧಿಕ್ಕರಿಸಿತು. ರಷ್ಯಾ ಫಿನ್ಲ್ಯಾಂಡ್ ಮೇಲೆ ದಾಳಿ ನಡೆಸಿದಾಗ ಫಿನ್ಲ್ಯಾಂಡ್ ಚಿಕ್ಕ ದೇಶವಾದರೂ ಕೂಡ ರಷ್ಯಾದ ವಿರುದ್ಧ ಬಹಳಷ್ಟು ಪ್ರಯಾಸದಾಯಕವಾಗಿ ಹೋರಾಡಿತು. ಹಾಗಾಗಿ ಹಿಟ್ಲರ್ ರಷ್ಯಾವನ್ನು ಶಿಕ್ಷಿಸಲು 1941ರಲ್ಲಿ ರಷ್ಯಾದ ಮೇಲೆ ದಾಳಿ ಮಾಡಿದನು. ಈ ಅನಿರೀಕ್ಷಿತ ದಾಳಿಯಿಂದ ರಷ್ಯನ್ನರು ಸೋತು ಹೋದರು. ಜರ್ಮನ್ನರು 1942ರಲ್ಲಿ ಸ್ಟಾಲಿನ್ ಗ್ರಾಂಡನ್ನು ಆಕ್ರಮಿಸಿದರು. ಆದರೆ ಈ ವೇಳೆಗಾಗಲೇ ರಷ್ಯಾಗೆ ಇಂಗ್ಲೆಂಡ್ ಮತ್ತು ಅಮೆರಿಕಗಳ ರಕ್ಷಣೆ ದೊರೆಯಿತು. ಈಗ ರಷ್ಯನ್ನರು ಜರ್ಮನ್ನರನ್ನು ಹಿಮ್ಮೆಟ್ಟಿಸಿದರು. ಜರ್ಮನ್ನರು ರಷ್ಯಾದಿಂದ ಹೊರಬಿದ್ದರು. ರಷ್ಯಾದಲ್ಲಿ ನಾಜಿ ಸೈನಿಕರನ್ನು ನಿರ್ದಯವಾಗಿ ಕೊಲ್ಲಲಾಯಿತು. ಯುದ್ಧದಲ್ಲಿ ಅಮೆರಿಕ ಪ್ರವೇಶ. ಹೌದು ವೀಕ್ಷಕರೇ, 1941ರ ವೇಳೆಗೆ ಏಷ್ಯಾದಲ್ಲಿ ಜಯಬೇರಿ ಹೊಂದಿದ್ದ ಜಪಾನ್ ಜರ್ಮನಿಯೊಂದಿಗೆ ಸೇರಿಕೊಂಡು ಯುದ್ಧಕ್ಕೆ ಧಾವಿಸಿತು. ಜಪಾನ್ ದೇಶ ಏಷ್ಯನ್ನರಿಗೆ ಏಷ್ಯಾ ಎಂದು ಘೋಷಣೆ ಮೊಳಗಿಸಿತು. ಹಾಗಾಗಿ ಸಿಂಗಪೂರ್, ಹಾಂಗ್ಕಾಂಗ್, ಬೋರ್ನಿಯಾ, ಚೀನಾ, ಫಿಲಿಪೀನ್ಸ್, ಇಂಡೋಚೀನಾ, ಮಲಯ ಮತ್ತು ಬರ್ಮಾಗಳು ಜಪಾನ್ ವಶವಾಗಿದ್ದವು. ಅಮೆರಿಕ ತನಗೆ ಮಾಡುತ್ತಿದ್ದ ರಫ್ತುಗಳ ಮೇಲೆ ಅಧಿಕ ತೆರಿಗೆ ವಿಧಿಸಿದ್ದು ಮತ್ತು ಜಪಾನ್ ನಿರಾಶ್ರಿತರಿಗೆ ಅಮೆರಿಕದಲ್ಲಿ ಆಶ್ರಯ ಕೊಡಲಿಲ್ಲ ಎಂಬ ಕಾರಣಕ್ಕೆ ಜಪಾನ್ ದೇಶವು 1941ರ ಡಿಸೆಂಬರ್ 7ರಂದು ಪೆಸಿಫಿಕ್ನಲ್ಲಿದ್ದ ಹವಾಯ್ ಪ್ರಾಂತದ ಪರ್ಲ್ ಹಾರ್ಬರ್ನ ಅಮೆರಿಕ ನೌಕಾ ನೆಲೆಯ ಮೇಲೆ ಬಾಂಬ್ ದಾಳಿ ಮಾಡಿತು.
ಈ ಅನಿರೀಕ್ಷಿತ ಘಟನೆಯಿಂದಾಗಿ 2638 ಮಂದಿ ಅಮೆರಿಕ ಪ್ರಜೆಗಳು ಪ್ರಾಣ ಬಿಟ್ಟಿದ್ದರು ಮತ್ತು 876 ಮಂದಿ ಗಾಯಗೊಂಡಿದ್ದರು. ಅಮೆರಿಕದ 8 ನೌಕೆ 350 ಯುದ್ಧ ವಿಮಾನಗಳು ನಾಶವಾಗಿದ್ದವು. ಇದು ಅಮೆರಿಕಾಗೆ ತೀವ್ರ ಆಘಾತ ತಂದಿತು. ಅದುವರೆಗೂ ಮಿತ್ರ ರಾಷ್ಟ್ರಗಳಿಗೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತಿದ್ದ ಅಮೆರಿಕ ಪರ್ಲ್ ಹಾರ್ಬರ್ ಘಟನೆಯಿಂದಾಗಿ ಜಪಾನ್ ಮೇಲೆ ಯುದ್ಧ ಸಾರಿ ಎರಡನೇ ಜಾಗತಿಕ ಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳ ಪರವಾಗಿ ಯುದ್ಧಕ್ಕೆ ಇಳಿಯಿತು. ಇದು ಯುದ್ಧದ ಗತಿಯನ್ನೇ ಬದಲಿಸಿಬಿಟ್ಟಿತು. ಅಂದಹಾಗೆ 1941ರಿಂದ 1943ರಲ್ಲಿ ಬ್ರಿಟನ್ ಮತ್ತು ಅಮೆರಿಕ ಪಡೆಗಳು ಉತ್ತರ ಆಫ್ರಿಕಾದಲ್ಲಿ ಪ್ರಚಂಡ ವಿಜಯ ದಾಖಲಿಸಿದವು. ಬ್ರಿಟನ್ ಸೇನಾಪಡೆಗಳು ಇಟಲಿಯ ಭಾಗಗಳಾದ ಇಥಿಯೋಪಿಯಾ ಮತ್ತು ಸೊಮಾಲಿಯಾ ಲ್ಯಾಂಡ್ಗಳನ್ನು ವಶಪಡಿಸಿಕೊಂಡವು. ಬ್ರಿಟಿಷ್ ಸೈನಿಕರು ಲಿಬಿಯಾ, ಟ್ರಿಪೋಲಿ ಮತ್ತು ಟ್ಯುನೀಷಿಯಾಗಳನ್ನು ಆಕ್ರಮಿಸಿ ಅಲ್ಲಿಂದ ಇಟಾಲಿಯನ್ ಮತ್ತು ಜರ್ಮನ್ ಪಡೆಗಳನ್ನು ಹೊರಹಾಕಿದವು. ಕೇಪ್ ಮೆಡ್ಪನ್ ಎಂಬ ನೌಕಾಯುದ್ಧದಲ್ಲಿ ಇಟಾಲಿಯನ್ ನೌಕಾಪಡೆಗೆ ಭಾರೀ ಅಪಜಯವಾಯಿತು. ಇಲ್ಲಿ ಇಟಲಿ ಶರಣಾಯಿತು. 1943ರಲ್ಲಿ ಮಿತ್ರ ರಾಷ್ಟ್ರಗಳು ಸಿಸಿಲಿಯನ್ನು ಆಕ್ರಮಿಸಿಕೊಂಡು ರೋಮ್ನತ್ತ ನುಗ್ಗಿದವು. ಇಲ್ಲಿ ಮುಸೋಲಿನಿ ಪದಚ್ಯುತನಾದನು. 1943ರಲ್ಲಿ ಮುಸೋಲಿನಿಯನ್ನ ಮತ್ತು ಆತನ ಪತ್ನಿ ಕ್ಲಾರಾಳನ್ನು ಇಟಲಿಯನ್ನರೇ ಗುಂಡಿಕ್ಕಿ ಕೊಂದರು. ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಇಟಲಿ ದೇಶ ಮಿತ್ರ ರಾಷ್ಟ್ರಗಳ ವಶವಾಯಿತು. ಮತ್ತೊಂದೆಡೆ ರಷ್ಯನ್ನರಿಂದ ಜರ್ಮನ್ನರ ಸೋಲಾಯಿತು. ಹೌದು ವೀಕ್ಷಕರೇ, 1943ರಲ್ಲಿ ರಷ್ಯನ್ನರು ಜರ್ಮನ್ನರನ್ನು ಸ್ಟಾಲಿನ್ ಗ್ರಾಂಡ್ ಕದನದಲ್ಲಿ ಧೂಳಿಪಟ ಮಾಡಿ ರೊಮೇನಿಯಾ, ಬಲ್ಗೇರಿಯಾ, ಫಿನ್ಲ್ಯಾಂಡ್ ಮತ್ತು ಪೋಲೆಂಡ್ಗಳನ್ನು ಶತ್ರುಗಳಿಂದ ಮುಕ್ತ ಮಾಡಿದರು. ಈ ವೇಳೆಗಾಗಲೇ ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್ಗಳು ಜರ್ಮನಿಯಿಂದ ಮುಕ್ತವಾಗಿದ್ದವು. ಅಂದಹಾಗೆ ಅಮೆರಿಕದ ಜನರಲ್ ಐಸನ್ ಹೋವರ್ ನಾಯಕತ್ವದಲ್ಲಿ ಮಿತ್ರ ರಾಷ್ಟ್ರಗಳ ಸೈನ್ಯ ಜರ್ಮನಿಯ ಮೇಲೆ 4 ಕಡೆಯಿಂದ 1945ರ ಏಪ್ರಿಲ್ 24ರಂದು ದಾಳಿ ಮಾಡಿತು. ಇದನ್ನು ಬಲ್ಜ್ ಕದನ ಎಂದು ಕರೆಯಲಾಗಿದೆ. ಇದು ಅತ್ಯಂತ ಭಯಂಕರ ಕದನವಾಗಿತ್ತು. ಇದರಲ್ಲಿ ಲಕ್ಷಾಂತರ ಸೈನಿಕರು ಪ್ರಾಣ ತೆತ್ತರು. ರಷ್ಯಾ ಜರ್ಮನಿಯ ರಾಜಧಾನಿ ಬರ್ಲಿನ್ನನ್ನು ಆಕ್ರಮಿಸಿತು. ಇದರಿಂದಾಗಿ ಜರ್ಮನಿ ಸೋತು ಶರಣಾಗಿತ್ತು. ಹಿಟ್ಲರ್ ಯಾವುದೇ ವಿಧಿಯಿಲ್ಲದೆ ಆತ್ಮಹತ್ಯೆ ಮಾಡಿಕೊಂಡಿದ್ದನು. ಹಿಟ್ಲರ್ ಪತ್ನಿ ಇವಾನ್ ಬ್ರೌನ್ ಹಿಟ್ಲರ್ನನ್ನು ಅನುಸರಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. 1945ರ ಮೇ 7ರಂದು ಜರ್ಮನಿ ಮಿತ್ರ ರಾಷ್ಟ್ರಗಳಿಗೆ ಶರಣಾಗಿತ್ತು. ರೈನ್ಲ್ಯಾಂಡ್ ಪೂರ್ತಿಯಾಗಿ ಮಿತ್ರ ಪಕ್ಷಗಳ ವಶವಾಗಿತ್ತು. ಹಾಗಾಗಿ ಯಾವುದೇ ವಿಧಿಯಿಲ್ಲದೆ ಜರ್ಮನಿ ಮಿತ್ರ ರಾಷ್ಟ್ರಗಳಿಗೆ ಶರಣಾಗಿ ಯುರೋಪ್ನಲ್ಲಿ ಯುದ್ಧ ಅಂತ್ಯಗೊಂಡಿತು. ಹೀಗೆ ದ್ವಿತೀಯ ಮಹಾಯುದ್ಧದಲ್ಲಿ ಜರ್ಮನಿ ಶರಣಾಗಿತ್ತು. ಮತ್ತೊಂದೆಡೆ ಜಪಾನ್ ಯಾವುದೇ ಶರಣಾಗತಿಗೆ ಒಪ್ಪದೆ ಯುದ್ಧವನ್ನು ಮುಂದುವರೆಸಿತು. ಆಗ್ನೇಯ ಏಷ್ಯಾದಲ್ಲಿ ಜಯಭೇರಿಯಾಗಿ ಯುದ್ಧವನ್ನು ಮುಂದುವರೆಸಿತು ಜಪಾನ್. 1945ರ ಫೆಬ್ರವರಿಯಲ್ಲಿ ಅಮೆರಿಕವು ಜಪಾನ್ ಸೈನ್ಯವನ್ನು ಸುತ್ತುವರೆದಿತು. ಅದರ ಜಿಮ್, ಓಕಿನಾವಾಗಳು ಮಿತ್ರಪಕ್ಷಗಳ ವಶವಾಗಿದ್ದವು. ಅಮೆರಿಕದ ಅಧ್ಯಕ್ಷ FD ರೂಸ್ವೆಲ್ಟ್ ಯುದ್ಧವನ್ನು ತ್ವರಿತವಾಗಿ ಮುಗಿಸಲು ನಿರ್ಧರಿಸಿದ್ದನು. ಹಾಗಾಗಿ ಅಮೆರಿಕ 1945ರ ಆಗಸ್ಟ್ 6ರಂದು ಮತ್ತು ಆಗಸ್ಟ್ 9ರಂದು ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಎಂಬ ನಗರಗಳ ಮೇಲೆ 2 ಅಣುಬಾಂಬ್ಗಳನ್ನು ಹಾಕಿತು. ಈ ಅನಿರೀಕ್ಷಿತ ಅಣುಬಾಂಬ್ಗಳ ದಾಳಿಯಿಂದಾಗಿ ಹಿರೋಶಿಮಾ, ನಾಗಸಾಕಿ ನಗರಗಳು ಸುಟ್ಟು ಬೂದಿಯಾಗಿದ್ದವು. ಪರಿಣಾಮ ಜಪಾನ್ ಆಗಸ್ಟ್ 14ರಂದು ಮಿತ್ರ ರಾಷ್ಟ್ರಗಳಿಗೆ ಶರಣಾಗಿತ್ತು. ಜಪಾನ್ ಶರಣಾಗುವುದರೊಂದಿಗೆ ದ್ವಿತೀಯ ಮಹಾಯುದ್ಧವು ಅಂತ್ಯಗೊಂಡಿತು. ಜಪಾನ್ ಚಕ್ರವರ್ತಿ ಹಿರೋಹಿಟೋ ಆಗಸ್ಟ್ 15ರಂದು ಮಿತ್ರಕೂಟಕ್ಕೆ ಶರಣಾದನು. ವೀಕ್ಷಕರೇ, ಎರಡನೆಯ ಮಹಾಯುದ್ಧದ ಪರಿಣಾಮಗಳನ್ನು ನೋಡುವುದಾದರೆ, ಈ ಎರಡನೆಯ ಮಹಾಯುದ್ಧದಲ್ಲಿ ಅತ್ಯಂತ ವಿನಾಶಕಾರಿ ಅಸ್ತ್ರಗಳು ಪ್ರಯೋಗಗೊಂಡಿದ್ದವು ಮತ್ತು ಯುದ್ಧದ ನಂತರ ಆರ್ಥಿಕ ಮುಗ್ಗಟ್ಟು, ನಿರಂಕುಶ ಪ್ರಭುತ್ವಗಳ ಅಂತ್ಯ, ಜರ್ಮನಿಯ ವಿಭಜನೆ ಮತ್ತು ಜಪಾನ್ ಮಿತ್ರ ರಾಷ್ಟ್ರಗಳ ಆಳ್ವಿಕೆಗೆ ಒಳಪಟ್ಟಿತು. ಇದಾದ ನಂತರ ಶೀತಲ ಮಹಾಯುದ್ಧವೂ ಕೂಡ ಉಗಮವಾಗಿತ್ತು. ಅಮೆರಿಕ ಮತ್ತು ರಷ್ಯಾಗಳು ಈ ಯುದ್ಧದಲ್ಲಿ ಒಗ್ಗಟ್ಟಾಗಿ ಕಾದಾಡಿದರೂ ಕೂಡ ನಂತರ ಅವೆರಡೂ ಪ್ರತ್ಯೇಕಗೊಂಡು 2 ಶಕ್ತಿಶಾಲಿ ಬಣಗಳಾಗಿ ಹೊರಹೊಮ್ಮಿದವು. ಅಮೆರಿಕವು ಪ್ರಜಾಪ್ರಭುತ್ವದ ಬಣದ ನಾಯಕತ್ವವನ್ನು ಮತ್ತು ರಷ್ಯಾವು ಸಮತಾ ಬಣದ ನಾಯಕತ್ವವನ್ನು ವಹಿಸಿಕೊಂಡಿತು. ಹೀಗಾಗಿ ವಿಶ್ವವು 2 ಶಕ್ತಿಶಾಲಿ ಬಣಗಳಾಗಿ ಈ ಭಾಗವಾಗಿತ್ತು. ದ್ವಿತೀಯ ಮಹಾಯುದ್ಧದ ನಂತರ ಬ್ರಿಟಿಷ್ ಚಕ್ರಾಧಿಪತ್ಯ ಕಣ್ಮರೆಯಾಗಿತ್ತು. ಹೌದು ವೀಕ್ಷಕರೇ, ದ್ವಿತೀಯ ಮಹಾಯುದ್ಧದಿಂದಾಗಿ ಇಂಗ್ಲೆಂಡ್ನ ಶಕ್ತಿ ಕುಂದಿತ್ತು ಹಾಗೂ ಇಂಗ್ಲೆಂಡ್ ತನ್ನ ಎಲ್ಲ ಹೊಸ ಹಕ್ಕುಗಳನ್ನು ಕಳೆದುಕೊಂಡಿತ್ತು. ಕಾರಣ, ಇಂಗ್ಲೆಂಡ್ನ ವಶದಲ್ಲಿದ್ದ ಅದೆಷ್ಟೋ ದೇಶಗಳು ಸ್ವಾತಂತ್ರ್ಯಗೊಂಡವು. ಇಂಗ್ಲೆಂಡ್ನ ಪ್ರತಿಷ್ಠೆ ಪ್ರಪಂಚದಲ್ಲಿ ಕುಗ್ಗಿ ಹೋಗಿತ್ತು. ಅದೇ ರೀತಿ ಫ್ರಾನ್ಸ್ ಸಹ ತನ್ನ ಸಾಮ್ರಾಜ್ಯಗಳನ್ನು ಕಳೆದುಕೊಂಡು ಕಂಗಾಲಾಗಿತ್ತು. ಹೀಗೆ ಅವೆರಡೂ ದೇಶಗಳು ದ್ವಿತೀಯ ದರ್ಜೆಯ ರಾಷ್ಟ್ರಗಳಾದವು. ಬ್ರಿಟಿಷ್ ಚಕ್ರಾಧಿಪತ್ಯಗಳಲ್ಲಿ ಸೂರ್ಯ ಕ್ರಮೇಣ ಮುಳುಗಲು ಆರಂಭಗೊಂಡಿದ್ದನು. ಈ ಯುದ್ಧವು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಲ್ಲಿ ಸ್ವತಂತ್ರ ಕ್ರಾಂತಿಯನ್ನು ಮೊಳಗಿಸಿತು. ವಿಶ್ವದ ಕಾಲು ಭಾಗದ ಒಡೆಯನಾಗಿದ್ದ ಬ್ರಿಟಿಷ್ ಈಗ ವಿಶ್ವ ರಾಜಕೀಯದಿಂದ ಹಿಂದೆ ಸರಿದು ಹೋಗಿತ್ತು.
ಇಂಗ್ಲೆಂಡ್ನ ಪೌಂಡ್ ದುರ್ಬಲಗೊಂಡು ಅಮೆರಿಕದ ಡಾಲರ್ ಪ್ರಾಮುಖ್ಯತೆಗೆ ಬಂದಿತು. ಹೌದು ವೀಕ್ಷಕರೇ, ದ್ವಿತೀಯ ಮಹಾಯುದ್ಧದ ನಂತರ ಉಂಟಾದ ಆರ್ಥಿಕ ಹಿನ್ನಡೆ, ನಿರುದ್ಯೋಗ ಮತ್ತು ಬಡತನಗಳಿಂದಾಗಿ ಕಮ್ಯುನಿಸಂ ಪ್ರಚಾರಕ್ಕೆ ಬಂದಿತು. ರಷ್ಯಾ, ಚೀನಾ ಮತ್ತು ಕೊರಿಯಾಗಳಲ್ಲಿ ಅದು ಪ್ರಚಾರಕ್ಕೆ ಬಂದಿತು. ನಂತರ ವಿಶ್ವಸಂಸ್ಥೆ ಸ್ಥಾಪನೆಗೊಂಡಿತು. ದ್ವಿತೀಯ ಮಹಾಯುದ್ಧದ ವಿನಾಶದಿಂದಾಗಿ ಎಚ್ಚೆತ್ತ ಜಗತ್ತಿಗೆ ಭವಿಷ್ಯದಲ್ಲಿ ಮತ್ತೊಂದು ಯುದ್ಧವನ್ನು ತಡೆಗಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸ್ಥಾಪಿಸಲು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಅಗತ್ಯವಿದೆ ಎಂಬ ಭಾವನೆ ಎಲ್ಲರಿಗೂ ಅರಿವಾಗಿತ್ತು. ಅದಕ್ಕಾಗಿಯೇ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟ್, ರಷ್ಯಾದ ಅಧ್ಯಕ್ಷ ಜೋಸೆಫ್ ಸ್ಟಾಲಿನ್ ಮತ್ತು ಇಂಗ್ಲೆಂಡ್ನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಭೆ ಸೇರಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು. ಕೊನೆಗೆ ಅಕ್ಟೋಬರ್ 24, 1945ರಲ್ಲಿ ವಿಶ್ವಸಂಸ್ಥೆಯು ಸ್ಥಾಪನೆಗೊಂಡು ವಿಶ್ವದಲ್ಲಿ ಶಾಂತಿ ನೆಲೆಸಿತು.